ಮೊದಲಿಗೆ ನನ್ನ ಧನ್ವಂತರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಅದರಂತೆ ಈ ವೇದಿಕೆ ಮೇಲೆ ಎಲ್ಲ ಸನ್ಮಾನಿತರಾದ ಸದಸ್ಯರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯುವ ಸದಸ್ಯರಿಗೆ ಅವರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಯೋಗ ಎಂಬುದು ಬಹಳ ಮಹತ್ವದ್ದು. ಯೋಗ 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 ಅನ್ಕೊ ತಿರುಗಾಡಬೇಡ್ರಿ. ಯೋಗದ ಮಹತ್ವ ಏನು ತಿಳ್ಕೊಬೇಕು ಸ್ವಲ್ಪ. ಯೋಗ ಅಂದ್ರೆ ಸ್ವಸ್ಥ. ಸ್ವಸ್ಥ ಅಂದ್ರೆ ಆರೋಗ್ಯ. ಯಾವ ಆರೋಗ್ಯವಂತ ಇರ್ತಾನ ಅವನಿಗೆ ಯೋಗ ಅರಿವು ಇರ್ತದೆ ಮತ್ತು ಯೋಗ ಮಾಡಕ್ಕೆ ಅವನಿಗೆ ಪ್ರಜ್ಞೆ ಇರ್ತದೆ. ಯಾವ ಅನಾರೋಗ್ಯದಿಂದ ಬರ್ತಾನ ಯೋಗಕ್ಕೆ ಹೋಗಲ್ಲ. ಯಾಕಂದ್ರೆ ಅವ್ನು ಕುಂದರ್ಲಿಕ್ಕೆ ಬರಲ್ಲ, ಹೇಳಕ್ಕೂ ಬರಲ್ಲ. ಅದಕ್ಕೆ ಆ ಟೈಪ್ ಮಾಡ್ಕೊಳ್ರಿ. ಯೋಗದ ತಿಳ್ಕೊಳ್ಳಿ ಸ್ವಲ್ಪ. ಸ್ವಸ್ಥಸ್ಯ ಸ್ವಾಸ್ಥ್ಯಸ್ಯ ಆತುರಸ್ಯ ರಕ್ಷಣಂ. ಸ್ವಸ್ಥ ಅಂದ್ರೆ ಏನು? ಆರೋಗ್ಯವಂತಾಗಿರೋದು. ಸ್ವಸ್ಥ ಇರುವುದಕ್ಕೆ ಆರೋಗ್ಯ ಇರ್ತೀವಿ, ಅಸ್ವಸ್ಥ ಇದ್ರೆ ನರಕಕ್ಕೆ ಹೋಗ್ತೀವಿ. ಅಂದ್ರೆ ನಿಮಗೆ ಏನೇ ಒಂದು ಯಾವುದೇ ಒಂದು ಡಿಸೀಸ್ ಇದ್ದ ನರಕ ಇದ್ದಂಗೆ ನಿಮಗೆ ಪ್ರತಿದಿನ ಕೊರಿತಿರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಪ್ರತಿದಿನ ಬೆಳಗ್ಗೆ ಏಳಬೇಕು. ಆದಷ್ಟು 4:15 ಬ್ರಾಹ್ಮಿ ಮುಹೂರ್ತಿ ಅಂತಾರೆ. 4-4:15 ಒಳಗೆ ಬಿಸ್ನೆಸ್ ಅಂದ್ರೆ 7 ಮನೆಯಲ್ಲ ಬೆಳತನ ರೊಕ್ಕ ಎಣಿಸಿ ಮತ್ತ ಇದು ಕಾರ್ಯ ಕೇಳ್ತಾರೆ. ಆಯ್ತು, ಆದ್ರೆ ನೀವು ಏನ್ ಮಾಡ್ಬೇಕು? ಸ್ವಲ್ಪ ನೀವು ಟೈಮ್ ಚೇಂಜ್ ಮಾಡ್ಕೊಂಡು ನಿಮ್ಮ ಆರೋಗ್ಯ ಸಲುವಾಗಿ ನೀವು ಹೇಳ್ಬೇಕಾಗ್ತದೆ. ಎದ್ದು ನಿಮ್ಮ ಸಂಡೆ ವಂದನೆ ಮಾಡಿಕೊಂಡು ಪ್ರತಿ ಯೋಗ ಕ್ಲಾಸ್ ಎಲ್ಲಿ ನಡೀತಾವ ಅಥವಾ ಯೋಗ ಕ್ಲಾಸ್ ಅಲ್ಲಿ ನನ್ನ ಮನೆಯೊಳಗ ಯೋಗದ ಚಾಯ್ ಹಿಡ್ಕೊಂಡು ನಿಮಗೆ ಎಷ್ಟು ಆಸನ ಬರ್ತಾವ ಅಷ್ಟೇ ಮಾಡ್ರಿ, ಹೆಚ್ಚಿಗೆ ಮಾಡ್ಬೇಡ್ರಿ. ನಿಮಗ ಯೋಗದ ವಿಲಾಸ ಐತಂದ್ರೆ ಯೋಗ ಸೆಂಟರ್ ಅವ್ರಿ, ಯೋಗಕ್ಕೆ ಅವ್ರು ಏನ್ ಮಾಡ್ತಾರ ಅದನ್ನ ಮಾಡ್ಕೊಳ್ರಿ, ಆರಾಮ್ರಿ. ಯಾಕಂದ್ರೆ ಇದು ಅನ್ನಮಯ ಶರೀರ, ಇದು ಅಡ್ಡತಿಡ್ಡ ಬೆಳೀತಿರ್ತದ, ಅದಕ್ಕೆ ಬೆಳಗುಡು ಮಾಡ್ರಿ. ಮತ್ತು ಚಂಚಲವಾದ ಮನಸ್ಸ, ಇದು ಅಡ್ಡತಿಡ್ಡ ಹೋಗ್ತಿರ್ತದ, ಅದನ್ನು ಬಿಡಬೇಡ್ರಿ. ನೀವು ಎರಡೂ ಹಿಡಿತನೆ ಇಟ್ಕೊಂಡು ನಿಮ್ಮ ಆರೋಗ್ಯ ಕೈಕೊಂಡು ಹೋದ್ರ ನಿಮಗೆ ಸ್ವರ್ಗದ, ಇಲ್ಲಂದ್ರೆ ಪ್ರತಿದಿನ ನರಕದ. ನರಕದ್ರೆ ಒಂದೇ ದಿವಸ ಅಲ್ಲ, ಪ್ರತಿದಿನ ನರಕ. ಆ ನರಕನ ಅನುಭವಿಸಬೇಡ್ರಿ. ಈಗ ಸುಶ್ರೋತರು ಒಂದು ಭಾಗದಲ್ಲಿ ಬರೀತಾರ, ಸಮಾದೋಷ ಸಮದಗ್ನಿಚ್ಚ ಸಮಧಾತು ಮಲಕ್ರಿಯೆ ಪ್ರಸನ್ನಾತ್ಮಂದ್ರವನ್ನೇ ಸುಸ್ತೈತವೆ. ಸಮದೋಷ ಸಮದಗ್ನಿಚ್ಚ ಸಮಧಾತು ಮಲಕ್ರಿಯೆ ಪ್ರಸನ್ನಾತ್ಮಂದ್ರೆ ಸ್ವಸ್ಥೈತವೆ. ಅಂದ್ರೆ ತ್ರಿದೋಷ ಸಪ್ತಧಾತು ತ್ರಿಮಲಗಳು ನಮ್ಮ ಶರೀರದೊಳಗ ಸರಿಯಾಗಿ ಕೆಲಸ ಮಾಡ್ತಿದ್ದು ನಾವು ಚೈತನ್ಯವಾಗಿರ್ತೀವಿ. ಕೆಲಸ ಮಾಡಲಿಲ್ಲ ಅಂದ್ರ ನಾವು ಅನಾರೋಗ್ಯದಿಂದ ಬಾಳ್ತೀವಿ. ಅದಕ್ಕೆ ನೀವು ಏನ್ ಮಾಡ್ಬೇಕು? ಪ್ರತಿದಿನ ನಮ್ಮದ ನಾವು ಗಮನವನ್ನು ಇಟ್ಟುಕೊಳ್ಳಿ. ನಾವು ಆರೋಗ್ಯ ಇರ್ತೇವೆ ಅಂದ್ರೆ ನಮ್ಮ ಕುಟುಂಬ ಆರೋಗ್ಯವಾಗಿರ್ತದೆ. ನಾವು ಕುಟುಂಬ ಆರೋಗ್ಯದ ಓಣಿ ದೇಶ ಹಿಂಗ ಎಲ್ಲರೂ ಆರೋಗ್ಯವಂತಾಗಿರ್ಲಕ್ಕೆ ಸಾಧ್ಯ ಅದ. ಅದಕ್ಕೆ ನೀವು ಪ್ರತಿದಿನ ಬರೀ ಆರೋಗ್ಯ ಇಟ್ಕೋಬೇಕು, ಆರೋಗ್ಯ ಇಟ್ಬೇಕಂದ್ರಲ್ಲ, ನೀವು ಪ್ರತಿದಿನ ಆಹಾರ ಸೇವನೆ ಹೆಂಗ್ ಮಾಡ್ಬೇಕು? ಆಹಾರ ಸೇವನೆ ಒಳಗೂ ನೀವು ಇಂಪಾರ್ಟೆಂಟ್ ಅದ. ಋತುಕಾನುಸಾರವಾಗಿ ಆಹಾರ ಸೇವನೆ ಮಾಡ್ರಿ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಮೂರು. ಮಳೆಗಾಲದಾಗ ಏನ್ ಸೇವನೆ ಮಾಡಬೇಕು, ಚಳಿಗಾಲದಾಗ ಏನ್ ಸೇವನೆ ಮಾಡಬೇಕು, ಬೇಸಿಗೆ ಕಾಲದಾಗ ಏನ್ ಸೇವನೆ ಮಾಡಬೇಕು, ಅದು ನೀವು ಪ್ರಜ್ಞೆ ಇಟ್ಕೊಂಡು ಆಹಾರನ ಸೇವನೆ ಮಾಡ್ಕೊಂಡು ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟ್.